ದಾಗ 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 ದಾಗ. ನಮಸ್ತೆ ಆತ್ಮೀಯರೇ, ನಾನು ಇದರ ಹಿಂದಿನ ವಿಡಿಯೋದಲ್ಲಿ ಸೂರ್ಯಣ್ಣ ಫಿಲ್ಮ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಅದರ ಕಂಟಿನ್ಯೂಷನ್ನು ಕೆಲವೆಲ್ಲ ಶೂಟಿಂಗ್ ಸ್ಪಾಟಲ್ಲಿ ಏನೇನು ನಡೀತದೆ ಇದನ್ನೆಲ್ಲ ಹೇಳ್ತೀನಿ ಅಂತ ನಿಮಗೆ ಮೊದಲೇ ನಾನು ತಿಳಿಸಿದ್ದೀನಿ. ಆವತ್ತಿನ ದಿನ ನಾನು ಶೂಟಿಂಗ್ ಸ್ಪಾಟಿಗೆ ಫಸ್ಟ್ ಹೋಗಬೇಕಾದ್ರೆ ನನಗೊಬ್ಬರು ಅದ್ಭುತವಾದ ಒಬ್ಬ ಕಲಾವಿದ ಮುಂದೆ ಸಿಕ್ಬಿಟ್ರು. ಸಿಕ್ಕ ತಕ್ಷಣವೇ ಅವರು ತೋರಿಸಿರೋ ಪ್ರೀತಿ ಇದೆಲ್ಲ ಬಂದು ತಪ್ಕೊಂಡ್ಬಿಟ್ರು. ಓಡಿ ಬಂದು, ಅಣ್ಣ ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಅಂದಾಗ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಬೇಕಿತ್ತು. ಏನಕ್ಕೆ ಅಂದರೆ ಈ ಹೊಸ ಜನ್ರೇಷನ್ಸ್ ಏನು ಕಲಾವಿದರು ಬರ್ತಾಯಿದ್ದಾರೆ ಅದರಲ್ಲಿ ಇವರು ಕೂಡ ಒಂದು ಒಳ್ಳೆಯ ಸ್ಕೋರ್ ಹೊಡೆದವರು ಕನ್ನಡ ಚಿತ್ರರಂಗದಲ್ಲಿ. ಆಮೇಲೆ ಶ್ರಮಜೀವಿ, ಇಡೀ ಕರ್ನಾಟಕಕ್ಕೆ ಗೊತ್ತು ಅವರು ಎಷ್ಟು ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದಿದ್ದಾರೆ, ಅವರ ಸಾಧನೆ ಏನು ಅಂತ ಈ ಚಿಕ್ಕ ವಯಸ್ಸಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ನನಗೆ ಏನಕ್ಕೆ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದೆ ಅಂದರೆ ಕೆಲವೊಂದು ಅವರ ವೀಡಿಯೋಗಳನ್ನು ನೋಡ್ತಾ ಇರ್ತೀನಿ. ಅವರ ಮಾತು, ಮಾಡೋದು ಕಳನಟನ ಪಾತ್ರ ಆದ್ರೂ ಮನುಷ್ಯನ ಪರಿಸ್ಥಿತಿ ಹೇಗೆಲ್ಲ ಬರುತ್ತೆ ಎಂಬುದನ್ನು ಕೆಲವು ವೀಡಿಯೋಗಳಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸೊ ನನಗೆ ಮೊದಲೇ ಅವರು ಇಷ್ಟ ಆಗಿದ್ದ ಒಬ್ಬ ವ್ಯಕ್ತಿಯಾಗಿದ್ದರು, ಕಲಾವಿದ. ಆಮೇಲೆ ಒಳ್ಳೆಯ ವ್ಯಕ್ತಿ ಆದ್ದರಿಂದಾಗಿ ನನಗೆ ತುಂಬ ಖುಷಿಯಾಗೋಯ್ತು. ಸಿಕ್ಕ ತಕ್ಷಣ ನಾನು ಕೂಡ ತಪ್ಕೊಂಡ್ಬಿಟ್ಟೆ. ಅಲ್ಲಿಂದ ಅವ್ರ ಜೊತೆಗೆ ಮಾತುಕತೆ. ನಾವು ಶೂಟಿಂಗ್ ಸ್ಪಾಟಲ್ಲಿ ಬೆಳಗ್ಗೆ ಅವರನ್ನು ನೋಡಿದ ಮೇಲೆ ಒಂದು ಸಾಯಂಕಾಲ ಅವರು ಹೋಗೋವರೆಗೆ ಜೊತೆಯಲ್ಲೇ ಮಾತಾಡಿಕೊಂಡು ಆ ಫಿಲ್ಮ್ ಬಗ್ಗೆ, ಈ ನೆಕ್ಸ್ಟ್ ಶೂಟಿಂಗ್ ಬಗ್ಗೆ, ಯಾವ್ಯಾವ ಫಿಲ್ಮ್ ಮಾಡ್ತಿದ್ದಾರೆ ಎಲ್ಲ ಹೇಳ್ತಾ ಇದ್ದಾಗ ನನಗೆ ಒಂದು ಖುಷಿ ಆಯ್ತು. ಏನಂದರೆ ನಮಗೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಕಲಾವಿದರುಗಳು ಬೇಕು. ಕಲಾವಿದರು ಎಷ್ಟು ಕಲಾವಿದರು ಇದ್ದಷ್ಟು ಚಿತ್ರರಂಗ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮಗೆ ಪ್ರೇಕ್ಷಕರಿಗೆ ನಿಮಗೆ ಏನಂದರೆ ಎಂಟರ್ಟೈನ್ಮೆಂಟ್ ಕೊಡುವ ಜನ ಬೇಕಲ್ವ. ಸೊ ಒಬ್ಬರೇ ತುಂಬ ಟೈಮ್ ಸರಿ ಇರೋದಿಲ್ಲ. ಅಂದರೆ ಒಬ್ಬೊಬ್ಬ ವ್ಯಕ್ತಿನ ಒಂದೊಂದು ಏನು ಮ್ಯಾನರಿಸಮ್ ಇರುತ್ತೆ. ಹಾಗೆ ಈ ವ್ಯಕ್ತಿ ಅವರ ಮ್ಯಾನರಿಸಮ್ ಏನಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಶಿವಣ್ಣನ ಫಿಲ್ಮಲ್ಲಿ ಅದ್ಭುತವಾದ ಒಂದು ನಟನೆ. ಅದರಲ್ಲೂ ನಮ್ಮ ಶಿವಣ್ಣ ಅವ್ರ ಬಗ್ಗೆ, ಆ ಕ್ಯಾರೆಕ್ಟರ್ ಬಗ್ಗೆ ಕರೆದು ಮಾತಾಡಿಸ್ಬೇಕಾದ್ರೆ ಕಾಕ್ರೋಚ್ ಅದೊಂದು ಕರೆಯೋ ಸ್ಟೈಲ್ ಇದೆಲ್ಲ ನನಗೆ ಭಾಳ ಇಷ್ಟ ಆಗಿದೆ. ಕಾಕ್ರೋಚ್. ಸೊ ಇಂಥ ಒಬ್ಬ ಅದ್ಭುತ ಕಲಾವಿದನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ನಿರ್ದೇಶಕ, ನಾನು ಅವರನ್ನು ನೆನೆಸ್ಕೋಬೇಕಿಲ್ಲಿ. ಏಕೆಂದರೆ ಒಬ್ಬ ನಿರ್ದೇಶಕ ಇದ್ರೇ ಕಲಾವಿದರು ಹುಟ್ಟೋದು. ಓಕೆನಾ? ನಿರ್ದೇಶಕರು ತಾಯಿ ಸಮಾನ, ಕಲಾವಿದರಿಗೆ ಜನ್ಮ ಕೊಡುವವರು ಅವರೇ. ನಿಜವಾಗೂ ನಾನು ಕೂಡ ಇಷ್ಟು ದೊಡ್ಡ ಕಲಾವಿದ ಆಗಬೇಕಾದ್ರೆ ನನ್ನ ಹಿಂದೆ ನಿರ್ದೇಶಕರ ಒಂದು ಶಕ್ತಿ. ಅವರು ನನಗೆ ಆ್ಯಕ್ಟಿಂಗ್ ಕಲಿಸ್ಕೊಟ್ಟು ಆ್ಯಕ್ಟಿಂಗ್ ಹೀಗೆ ಮಾಡಬೇಕು ಅಂತೆಲ್ಲ ಹೇಳಿ ಇವತ್ತುವರೆಗೆ ನಾನೊಂದು ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೆ ಇದ್ದೀನಿ ಅಂದರೆ ಅದು ನನಗೆ ಅವಕಾಶ ಕೊಟ್ಟಂಥ ಎಲ್ಲ ನಿರ್ದೇಶಕರ ಒಂದು ಆಶೀರ್ವಾದ. ಸೊ ಹಾಗೆ ಈ ಕಾಕ್ರೋಚ್ ಅವರಿಗೆ ಸೂರಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೂರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ನಿರ್ದೇಶಕರು ಅವರು. ಅವರಿಂದ ಬಂದಂಥ ಈ ಕಲಾವಿದ. ನಾನು ನಿಮಗೆ ಇವ್ರ ಬಗ್ಗೆ ಏನು ಜಾಸ್ತಿ ಹೇಳಬೇಕಾಗಿಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಲ್ಲಿ ಅವರು ಭಾಳ ಹೆಸರು ಮಾಡಿದ್ದಾರೆ. ಆಮೇಲೆ ಇನ್ನು ಮುಂದಿನ ಒಳ್ಳೊಳ್ಳೆ ಫಿಲ್ಮ್ ಬರ್ತಾಯಿದೆ. ಸೊ ನನಗೂ ಒಂದು ಖುಷಿ ಏನಂತಂದರೆ ಇವ್ರು ಇಂಥ ಒಳ್ಳೆ ನಟನ ಜೊತೆ ನನಗೂ ಒಂದು ಅವಕಾಶ ಸಿಗ್ತಲ್ಲ ನಟಿಸಲಿಕ್ಕೆ. ಸೊ ನಾನು ಅಲ್ಲಿ ಸೆಟ್ಟಲ್ಲಿ ಯಾವ ರೀತಿ ಇದ್ದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಓಕೆ, ನೋಡಿ. ನನಗೆ ಆದರೆ ಯಾವಾಗಲೂ ಒಂದಿನ ನನಗೆ ಯಾಕೆ ಮಾಡೋಕ್ಕೆ ಅವ್ರ ಜೊತೆ ಸಿಗ್ತಿರ್ಲಿಲ್ಲ. ನಿಮ್ಮನ್ನ ಇಲ್ಲ ಒಪ್ಪಿಸೋದು ಸಿಗ್ತೀವಿ ಮಾಡಿದ್ರೆ ಯು ಐ ಮಾಡ್ತಿದ್ದೀನಿ ಅವ್ರ ಜೊತೆ. ಅದಾದ್ರು ಸೂಪರ್ ಐ ಲವ್ ಯು ಮಾಡಿದೆ, ಆಮೇಲೆ ತ್ರಿಶೂಲಂ ಮಾಡಿದೆ. ಒಪ್ಪಿಸೋದು ತುಂಬ ಚೆನ್ನಾಗಿದ್ದಾವೆ. ಬಟ್ ನಾನು ನಿಮ್ಮ ಜೊತೆ ಮಾಡೋಕ್ಕಾಗಿರಲಿಲ್ಲ. ಬಟ್
ನಿಮ್ದು ಇದು ನೋಡ್ತಾ ಬಟ್ ನೀವು ನೋಡ್ತೀರ ನಮ್ದು ಹಾಂ ಎಷ್ಟು ಒಳ್ಳೆ ಮಾತಾಡ್ತಿದ್ದೀವಿ ಕಷ್ಟ ಹೆಂಗೆ ಬರುತ್ತೆ ಹೆಂಗೆ ನಿಜವಾಗ್ಲೂ ನಮಗೂ ಗೊತ್ತಾಗುತ್ತೆ ಮನುಷ್ಯನಿಗೆ ಅನುಭವನೇ ಉಂಟು ಅದು ದೊಡ್ಡ ಪಾಠ ಬೇರೆ ಏನಿಲ್ಲ ಎಂತ ಕೇಳುವ ನಿಮಗೆ ಸಿಂಗಲ್ ಇಡ್ಲಿ ಸಿಂಗಲ್ ಒಳ್ಳೆ ಓಕೆ ನೀವೇನು ಅದೇ ನಾನು ಗೊತ್ತಿಲ್ಲ ಅದು ಭಾರಿ ಇಷ್ಟ ಇದೆ ನನಗೆ ಬೆಳಿಗ್ಗೆ ಹೇಳೋದು ನಿಜವಾಗ್ಲೂ ನಾನು ಮತ್ತೆ ಹೇಳೋದು ಫಿಲ್ಮ್ ಸವಾಸ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಬೇಡ ಅಂತೇಳಿ ಇಲ್ಲ ನಾನು ಲಾಸ್ಟ್ ಡಿಸೈಡ್ ಮಾಡಿ ಯೂಟ್ಯೂಬಿಗೆ ಏನಕ್ಕೆ ಬಂದೆ ಗೊತ್ತಾ ಈ ಫಿಲ್ಮ್ ಸವಾಸ ಬೇಡ ಅಂತ ಈಗ ನೋಡಿ ತಿರ್ಗಾ ಬಣ್ಣ ಕರ್ಕೊಂಡು ಕ್ಯಾರೆಕ್ಟರ್ ಚೆನ್ನಾಗಿದೆ ಮಾಡಲೇಬೇಕು ಅದು ನನಗೆ ಲೈಫ್ ಇದೆ ಅಂದರೆ ಒಂದು 25 ವರ್ಷ ಅಂತ ದೊಡ್ಡ ಲೈಫ್ ಕೊಟ್ಟಿರ್ತೀನಿ ಇಲ್ಲ ನನಗೆ ಮಾಡ್ತಾನೆ ಇರ್ಬೇಕು ಅವುಗಳೆಲ್ಲ ಮಾಡ್ತಾನೆ ಇರ್ಬೇಕು ಬಟ್ ಕನ್ನಡ ಇಂಡಸ್ಟ್ರಿ ಉಂಟಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಬೆಸ್ಟ್ ನಿಜವಾಗ್ಲೂ ಈಗ ನೀವು ಮಾಡಿದ್ರಲ್ಲ ಎಷ್ಟು ವರ್ಷ ಈಗ ಮೊನ್ನೆ ಎಷ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಎಲ್ಲಿ ಬ್ರೇಕ್ ಇದೆ ನಿಮಗಿನ್ನು ಕಾಂಪ್ರಮೈಸ್ ಅಣ್ಣ ಇದು ಇದೆಯಾ ಓಕೆ ತಿರ್ಗಾ ಕಾಂಪ್ರಮೈಸ್ ನೀವು ಬನ್ನಿ ಲೈಫ್ ತಿರ್ಗಾ ಕಾಂಪ್ರಮೈಸ್ ಆ ನಂಬಿಕೆ ಒಂದು ಅದೇ ಇಲ್ಲ ಏನು ಗೊತ್ತಾ ನಿಮಗೆ ಅಲ್ಲ ಇದೆ ನಮ್ಮ ಹುಡುಗನ ಹತ್ರ ಏನು ಕಲಾವಿದರಿಗೆ ಒಂದು ಕರೆಕ್ಟಾದ ಒಂದು ಇದಿಲ್ಲ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಇಲ್ಲಿ ಕಾಂಪ್ರಮೈಸ್ ಈಗ ಕ್ಯಾರೆಕ್ಟರ್ ಚೆನ್ನಾಗಿದೆ ಈ ಫಿಲ್ಮು ಮಾಡಲೇಬೇಕು ಆಮೇಲೆ ಏನು ಗೊತ್ತಾ ಈ ಹೀರೋ ಕಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ನಾನು ನೋಡಿ ತುಂಬ ಸ್ಟ್ರಗಲ್ ಮಾಡಿದೆ ಮನುಷ್ಯ ನಾನು ಆಯ್ಕೆ ಪುಸ್ತಕ ಮಾಡ್ತಾರೆ ಲೈಫ್ ಅವ್ರದ್ದು ಪಾಪ ಆಮೇಲೆ ಅದು ಹೇಳಿದ್ರು ಹೌದು ಹೌದು ನಾನು ಗೊತ್ತೇ ಬೇಡ ಅಂತ ಅಂದ್ರು. ಕ್ಯಾರವನ್ ಇಲ್ಲ ಆಯ್ತು ನೋ ಪ್ರಾಬ್ಲಮ್ ನನಗೇನಿದ್ರು ಗೊತ್ತಾ ಹರಿಶಣ್ಣನೇ ಬೇಡ ನೀವೇ ಬೇಡ ಅಂದ್ಮೇಲೆ ನಾನು ಹೆಂಗಿಲ್ಲ ಅಂತ ಹರಿಶಣ್ಣನೇ ಬೇಡ ಅಂದೆ ಬೇಡ ಅಂತ ಇಲ್ಲಿ ಅದು ವಿಷಯ ಮಾಡ್ತಿಲ್ಲ ಅದೇ ನೀವು ಹೇಳಿದ್ರೆ ನಮ್ಮ ಹಿಂಗೆ ಪ್ರಯತ್ನ ಹಾಂ ಹಾಂ ನಮ್ಮೂರು ಹಿಂಗೆ ಅಲ್ಲ ಅದು ಹೇಳಿ ಅದೇ ನಾನು ಅದೇ ಮಾಮೂಲಿ ನಾನು ಹರಿಶಣ್ಣನೇ ಏನ್ ಗೊತ್ತಾ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೇಕಲ್ಲ ಕಾಕ್ರೋಚ್ ಎಲ್ಲ ಹೆಂಗೆ ಹಿಂದಿ ಬಿಡ್ತೀರ ನೋಡಿ ನಮ್ಮ ಕಾಕ್ರೋಚ್ ತುಂಬಾ ಏನು ಸಮಯದ ನಂತರ ನಾನು ಫಸ್ಟ್ ಟೈಮ್ ಭೇಟಿಯಾಗಿದ್ದು ಖುಷಿ ಆಗ್ತದೆ ಯಾಕಂದ್ರೆ ಒಳ್ಳೆ ಕನ್ನಡದ ಒಬ್ಬ ಫೇಮಸ್ ಯೂತ್ ವಿಲನ್ ಥ್ಯಾಂಕ್ಸ್ ಒಳ್ಳೆ ಕಲಾ ಇಲ್ಲ ಹಂಗಿಲ್ಲ ಎದುರಿ ಒಳ್ಳೆ ಕಲಾವಿದ ಓಕೆ ಅಂಥವ್ರಿಗೆ ಸಪೋರ್ಟ್ ಇರಬೇಕು ಬಟ್ ಎಷ್ಟು ಫಿಲ್ಮ್ ಮಾಡಿದ್ರು ತಿರ್ಗಾ ಈಗ ನೋಡಿ ಇಲ್ಲಿ ನಾವು ಭೇಟಿಯಾದ್ವಿ ತಿರ್ಗಾ ಏನು ಹೇಳ್ಬೋದು ಒಂದು ದೊಡ್ಡ ದೊಡ್ಡ ಫಿಲ್ಮು ಮಾಡಿದ್ವಿ ಈ ಥರ ಫಿಲ್ಮು ಏನಕ್ಕೆ ಹೇಳಿದಲ್ಲ ಇವತ್ತು ನಾವು ಇಲ್ಲಿ ತಿಂತಾ ಇದ್ದೀವಿ ಟಿಫಿನ್ ಪರವಾಗಿಲ್ಲ ಎಲ್ಲರೂ ತಿನ್ಬೇಕಂತೆ ಆಮೇಲೆ ಏನು ಗೊತ್ತಾ ಇನ್ನೊಂದು ಪ್ರೊಡಕ್ಷನ್ ಅವ್ರಿಗೂ ನಾವು ಸಪೋರ್ಟ್ ಮಾಡಬೇಕು ಇದು ನಂಬೋದು ಅಲ್ವಾ ಅದೇನಿಲ್ಲ ಎಲ್ಲಕ್ಕಿಂತ ಕಲಾವಿದನಿಗೆ ದುಡ್ಡು ಮುಖ್ಯ ಅಲ್ಲ ಕ್ಯಾರೆಕ್ಟರ್ ಮುಖ್ಯ ಆಮೇಲೆ ಕ್ಯಾರವಾನ್ ಬಸ್ ಅದೆಲ್ಲ ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಕ್ಯಾರೆಕ್ಟರ್ ಇದೆ ನೋಡೋ ಪ್ರಯತ್ನ ಮಾಡುವ ಆಮೇಲೆ ಇಂಥ ಪ್ರೊಡಕ್ಷನ್ಗೆ ನಾವು ಸಪೋರ್ಟ್ ಮಾಡಬೇಕು ದುಡ್ಡಿಂದ ಮುಂಚೆ ಆಗಬೇಕು ಮನುಷ್ಯ क्या बाबा ये बाबा अबे केजीएफ में तुम्हें सही क्या बोला पैसे से बड़ा को आदमी हाँ इंसान इंसान चूತು रहना बराबर बराबर ನಮ್ ದೇಶ ರೀ ಇದು ರೀ ನಾವು ಕಟ್ಟಿರೋ ದೇಶ ರೀ ಇದು ನಾವ್ ಯಾವ ಜಾತಿ ಇಲ್ಲ ರೀ ದುಡ್ಡಿಂದ ಜಾಸ್ತಿ ಮನುಷ್ಯ ಮನುಷ್ಯನಿಗೆ ಬದುಕಬೇಕು ದುಡ್ಡು ಬರ್ತದೆ ಹೋಗ್ತದೆ 10 ರೂಪಾಯಿ ಇವತ್ತು ಸಂಪಾದನೆ ಮಾಡಬಹುದು ಮನುಷ್ಯನಿಗೆ ಸಂಪಾದನೆ ಮಾಡಕ್ಕಾಗಲ್ಲ ಆಮೇಲೆ ಇಂಥ ಲೈಫ್ ಎಲ್ಲಿ ಸಿಗ್ತದೆ ನೋಡಿ ಎಲ್ಲ ಅನುಭವಿಸ್ಬೇಕು ಮನುಷ್ಯ ಇಲ್ಲ ದೊಡ್ಡ ಹೋಟೆಲ್ ಇದ್ರೆ ಏನು ಜೀವನ ಇಲ್ಲ ಇದೆಲ್ಲ ನೋಡ್ಬೇಕು ಮಜಾ ಸಿಗುತ್ತೆ ಇಲ್ಲೇ ಅಲ್ವಾ ಕರೆಕ್ಟ್ ಅಲ್ವಾ ಹಾಗೆ ಖುಷಿ ಆಗುತ್ತೆ ನೋಡಿ ಓಕೆ ಅಷ್ಟೋಗೆ ಅವಾಗ ಅವಾಗ ಬನ್ನಿ ಒಂದು ಏನಾದ್ರು ತಗೊಳ್ಳೋಣ ಭಾರಿ ಖುಷಿ ಆಗಿದೆ ನಿಜ ನೀವು ಎದುರುಗಿದ್ದೀರಾ ಅಂತಲ್ಲ ಹಾಗೆಯೇ ನನಗೊಂದು ಸಂತೋಷದ ವಿಷಯ ಏನಂದರೆ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರಿ ಯೂಟ್ಯೂಬಲ್ಲಿ ಓಕೆ ನನಗೆ ದಯವಿಟ್ಟು ಒಂದು ಲೈಕ್ಸ್ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಯಾಕಂದರೆ ನಾನು ಆ ಲೈಕ್ ಏನು ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾನು ಇನ್ನೂ ಹೆಚ್ಚಿನ ಶ್ರಮ ಪಟ್ಟು ಇನ್ನು ಒಳ್ಳೊಳ್ಳೆ ಏನಾದರೂ ವಿಷಯಗಳನ್ನು ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ ಓಕೆ ಆಮೇಲೆ ನನ್ನ ಲೈಫ್ ಜರ್ನಿ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ಅಂಥೇಳಿ ನಾನು ಕೂಡ ಕಾಯ್ತಾ ಇದ್ದೀನಿ
ನನ್ನ ಫ್ಯಾಮಿಲಿ, ನನ್ನ ಲೈಫ್ ಹಿಸ್ಟ್ರಿ, ನನ್ನ ಫಿಲ್ಮ್ ಇಂಡಸ್ಟ್ರಿ ಎಲ್ಲವನ್ನು ನಾನು ಓಪನ್ ಆಗಿ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ನಮಸ್ಕಾರ.